ಮಿಡಿ ಸೌತೆಕಾಯಿ ಉಪ್ಪಿನಕಾಯಿಯಾಗಿ ಬಳಸುವ ಆಸಿಡ್ನಿಂದ ಅಕ್ರಮ ದಂಧೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮ್ಮನಕೆರೆ ಗ್ರಾಮದ ಹೊರವಲಯದ ಜಮೀನಲ್ಲಿರುವ ಕೋಳಿ ಫಾರಂ ಸ್ಥಗಿತಗೊಂಡಿದ್ದ ಇದನ್ನು ಬಾಡಿಗೆ ಮೂಲಕ ಪಡೆದು ಮಿಡಿ ಸೌತೆಕಾಯಿಯ ಆಸಿಡ್ನಿಂದ ಶೇಖರಣೆ ಮಾಡಿ ಉಪ್ಪಿನಕಾಯಿಗೆ ಬಳಸುವ ಆಸಿಡ್ ಬಳಕೆಯಿಂದ ಯಾವುದೇ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ತಮಿಳುನಾಡಿನ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಮೂಲಕ ರವಾನಿಸಿ ನಡೆಯುತ್ತಿರುವ ರೈತರ ಹೆಸರಲ್ಲಿ ಹೇಳಿಕೊಂಡು ಮಿಡಿ ಸೌತೆಕಾಯಿಯನ್ನು ಖರೀದಿಸಿ ತಮಿಳುನಾಡಿನ ಹೊಸೂರೆಂಬ ಊರಿನ ಮಾಲೀಕರಾದ ಸಯ್ಯಾದ್ ಇವರು ಯಾವುದೇ ಸ್ಪಷ್ಟವಾಗಿ ಪರವಾನಗಿ ಇಲ್ಲದೆ 1 ವರ್ಷದಿಂದ ಕಾನೂನಿನ ಬಾಹಿರದಿಂದ ಚಟುವಟಿಕೆಯಿಂದ ನಡೆಯುತ್ತಿದ್ದು, ಇದರ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಇವರ ಗಮನಕ್ಕೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲವೆಂಬ ಕಣ್ಣು ಇದ್ದು ಕುಡ್ರಂತೆ ಕಾಣ್ತಿದ್ದು, ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಯಾವುದೇ ಮಾಹಿತಿ ನೀಡದ ಅಧಿಕಾರಿಗಳಿಂದ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅಂದರೆ ನೀವು ಹೊಲಗಳಿಗೆ ಇದು ಹೌದು ಸರ್, ಮೇನ್ ಫ್ಯಾಕ್ಟ್ರಿ ಅಲ್ಲಿದೆ ಸರ್, ಬೆಂಗಳೂರು ಹತ್ರ. ರೈತರಿಗೆ ಖರೀದಿ ಹೌದು ಸರ್, ಹೌದು. ನೀವೇ ಡೈರೆಕ್ಟ್ ಇದು ಮಾಡ್ತೀರಾ? ನಾವು ಡೈರೆಕ್ಟ್ ಮಾಡ್ತಾ ಇದ್ದೀವಿ, ರೈತರಿಗೆ ಮಾಡಲ್ಲ, ಏಜೆನ್ಸಿ ಇದ್ದಾರೆ ಸರ್. ಏಜೆನ್ಸಿ ಕರೀತಾ ನಿಮ್ಮ ಅದು ಯಾವ ಏಜೆನ್ಸಿ ಸರ್? ಏಜೆನ್ಸಿ ಯಾವುದು? ಇದು ರೈತರುಗಳಿಗೂ ಒಬ್ಬರು ಹೆಡ್ ಇರ್ತಾರೆ ಸರ್, 10 ರೈತರಿಗೂ ಬೀಜ ಕೊಟ್ಟು. ಅಲ್ಲ, ಕಂಪ್ನಿ ಅಂತ ಒಂದು ಕಂಪನಿ ಅಂತ ಇರುತ್ತಲ್ಲ, ಕಂಪನಿ ಅಂತ ಇರುತ್ತಲ್ಲ. ಈಗ ಕಮರ್ಷಿಯಲ್ ಇದು ಏನಾಗುತ್ತೆ ಅಂದರೆ, ಇದು ನಮಗೆ ಕಮ್ಮಿ ಕಾಣ್ತಾ ಇರೋದು ಕಮರ್ಷಿಯಲ್ ಲೆಕ್ಕಕ್ಕಾಗಿದೆ ಅಂತ ಅನ್ನಿಸುತ್ತೆ. ಹಾಗಾಗಿ ಕಂಪ್ನಿ ಅಂತ ಇರುತ್ತೆ. ಇದು ಕಂಪ್ನಿ ಅಂತ ಒಂದು ಅದಕ್ಕೆ ಅಥಾರಿಟಾಲಜಿ ಎಲ್ಲ ಇರುತ್ತೆ, ರಿಜಿಸ್ಟರ್ ಇರುತ್ತೆ, ಇಂಥ ಕೊಟ್ಟಿರ್ತಾರೆ, ಇಂತಿಷ್ಟು ಅಂತ ಇರುತ್ತೆ. ಅದು ಏನು ಅದು ಇಲ್ಲಲ್ಲ ಅಂತ ನಾವು ಕೇಳ್ತಾ ಇರೋದು ಸರ್. ಇದು ನಾವು ಅಗ್ರಿಮೆಂಟ್ ಮಾಡಿ GST ಫೈಲ್ ಮಾಡಿದ್ವಿ ಸರ್, ಪ್ಲಸ್ MSME ಸರ್. ಅದೆಲ್ಲ ಬಂದ ಮೇಲೆ ಮಾಡ್ಬೋದಲ್ಲ? ಅದೆಲ್ಲ ಅದೆಲ್ಲ ಆರ್ಡರ್ ಕಾಪಿ ಇದೆಯಾ? ಅದಿದೆ, GST ಫೈಲ್ ಮಾಡ್ತಾ ಇದೀವಿ ಸರ್. ಹಾಂ, ಫೈಲ್ ಮಾಡ್ತಾ ಇದ್ದೀವಿ. ಅಲ್ಲ, ಇದಕ್ಕೆ ಪರ್ಮಿಷನ್ ಇದೆಯಾ ಮಾಡೋಕ್ಕೆ? ಪರ್ಮಿಷನ್ ಕೊಟ್ಟಿದ್ದಾರಾ? ಇಲ್ಲಿ ಪಂಚಾಯತ್ ಅಪ್ರೂವಲ್ ಕೊಟ್ಟಿವಿ ಸರ್. ಹಾಂ, ಅವರು ಈಗ ಆಲ್ಮೋಸ್ಟ್ ಬರ್ತದೆ ಹೇಳಿದರು. ಇಲ್ಲಿ ರವಿ ಇದ್ದಾರೆ ಸರ್, ಅವರು ಒಂದು 10 ಇದ್ದಾರೆ, ಅವರೇ ಡೀಲ್ ಮಾಡ್ತಾರೆ ಸರ್. ಯಾರು ಸರ್ ಇಲ್ಲಿ ಲೋಕಲ್? ಕಲ್ರೆಡ್ಡಿ ಅವರು. ಯಾರು ಸರ್? ಕಲ್ರೆಡ್ಡಿ ರವಿ 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 ಫೋನ್ ಮಾಡಿ ಮಾತಾಡಿ ಸರ್. ಇಲ್ಲ, ಪರವಾಗಿಲ್ಲ, ಈಗ ಕುಡಿದು ಬಂದು